ಈ ವಿಷಯ ಅಪ್ಪ ಅಮ್ಮನ ಹೇಳಿದ್ಯಾ? ಇಲ್ಲ ಅಕ್ಕ, ಹೇಗೆ ಹೇಳಲಿ? ನನಗೆ ಕೆಲಸ ಹೋಗೋ ಹಿಂದಿನ ದಿನ ನನಗೆ ಪ್ರಮೋಷನ್ ಸಿಗುತ್ತೆ, ಮನೆ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ತುಂಬಾ ಖುಷಿ ಪಟ್ಟಿದ್ರು. ಈಗಲೂ ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತಲೇ ಖುಷಿ ಪಡ್ತಾನೆ ಇದ್ದಾರೆ. ಖುಷಿ ನೋಡಿದಾಗೆಲ್ಲ ನನಗೆ ಗಿಲ್ಟ್ ಕಾಡುತ್ತೆ. ತುಂಬ ಸರಿ ಅವ್ರ ಹತ್ರ ಇದನ್ನು ಹೇಳ್ಕೋಬೇಕು ಅಂತ ಟ್ರೈ ಮಾಡಿದ್ದೀನಿ, ಅದು ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ ಜೀವ? ಇವತ್ತು ನನಗೆ ಗೊತ್ತಾದಂಗೆ ನಾಳೆ ಅವ್ರಿಗೂ ಗೊತ್ತಾಗುತ್ತೆ, ಆಗೇನು ಮಾಡ್ತೀಯ? ಆಗ ನೀನು ಈ ಸಿಚುವೇಶನ್ನ ಫೇಸ್ ಮಾಡಲೇಬೇಕಲ್ವಾ? ಹಾಂ ಅಕ್ಕ, ಆದ್ರೆ ನಿನಗೆ ಗೊತ್ತಲ್ವಾ, ಅಪ್ಪನ ಹೆಲ್ತ್ ಬೇರೆ ಸರಿ ಇಲ್ಲ. ಅವರು ಈ ಸ್ಟ್ರೆಸ್ ತಗೊಂಡು ಅವ್ರ ಹೆಲ್ತಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಭಯ ನನಗೆ. ಅದು ಅಲ್ಲದೆ ಆಗ ಹೇಳ್ದಾಗೆ ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದಷ್ಟು ಬೇಗ ಎಲ್ಲ ಲೋನು ತೀರಿಸ್ಬೇಕು ಅಂತ ಮಾತಾಡ್ತಾ ಇದ್ರು. ನನಗೆ ಅಪ್ರೈಸಲ್ ಆಗುತ್ತಲ್ವಾ ಅಂತ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಬೇರೆ ಹೋಪ್ಸ್ ಕೊಟ್ಟೆ. ಅಷ್ಟರಲ್ಲಿ ಹೀಗಾಗೋಯ್ತು. ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿಕ್ದ. ನಿಯತ್ತಾಗಿ ಮಾಡೋ ಕೆಲಸ ಯಾವುದೂ ಕಮ್ಮಿ ಅಲ್ಲ, ಫುಡ್ ಡೆಲಿವರಿ ಮಾಡು ಅಂತ ಹೇಳ್ದೆ. ನನಗೂ ಸರಿ ಅಂತ ಅನಿಸ್ತು. ಅದು ಅಲ್ಲದೆ ಪ್ರೋಗ್ರಾಮ್ ಸಿಕ್ಕಿದಾಗೆಲ್ಲ ಹಾಡ್ತಾನೂ ಇದ್ದೀನಿ. ಆದರೆ ನನ್ನ ಕಮಿಟ್ಮೆಂಟಿಗೆ ಸಾಕಾಗ್ತಾ ಇಲ್ಲ ಅಕ್ಕ, ಅದಕ್ಕೆ ಅದ್ರ ಜೊತೆ ಇದನ್ನು ಮಾಡ್ತಾ ಇದ್ದೀನಿ. ಸರಿ, ನಿನ್ನ ಮನೇಲಿ ಯಾರ ಹತ್ರನೂ ಹೇಳಿಲ್ಲ, ಆದರೆ ನನಗೆ ಹೇಳ್ಬೋದಾಗಿತ್ತು ತಾನೆ. ನನಗೆ ನೆನಪಾಗದೆ ಇರೋಷ್ಟು ದೂರ ಆಗ್ಬಿಟ್ಟೇನೋ? ಅಕ್ಕ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನಾನು ನಿನ್ನ ಹತ್ರ ಹೇಳ್ದೆ ಇರೋದಕ್ಕೆ ಕಾರಣ ಇದೆ. ಮದುವೆ ಆದಾಗಿಂದ ನೀನು ಕೆಲಸ ಮಾಡ್ತಾ ಇಲ್ಲ. ಎಷ್ಟೋ ಸಲ ನೀನೇ ನನ್ನ ಹತ್ರ ದುಡ್ಡಿನ ಹೆಲ್ಪ್ ಕೇಳಿದ್ಯಾ. ಈಗಿರುವಾಗ ನಾನು ನಿನ್ನ ಹತ್ರ ಕೇಳೋದು ನನ್ನ ಮನಸ್ಸು ಒಪ್ತಿಲ್ಲ ಅಕ್ಕ. ಜೀವ, ಎಷ್ಟು ದಿನ ಅಂತ ಇದನ್ನೆಲ್ಲ ಮಾಡ್ತೀಯ? ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಲೇಬೇಕಲ್ವಾ? ಹಾ ಅಕ್ಕ, ಆದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡು ಒಂದು ಕಡೆ ಸದ್ಯ ಓಪನಿಂಗ್ ಇದೆ ಅಂತ ಹೇಳಿದ್ದು, ಅದಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಬಟ್ ಅಲ್ಲಿ ತನಕ ನನಗೆ ಬೇರೆ ಆಪ್ಷನ್ ಇಲ್ಲ, ಇದನ್ನು ಮಾಡಲೇಬೇಕು. ಬಟ್ ಪ್ಲೀಸ್ ಅಕ್ಕ, ನೀನು ಈ ವಿಷಯನ ಯಾರಿಗೂ ಹೇಳ್ಬೇಡ ಪ್ಲೀಸ್. ಕೊನೆ ಪಕ್ಷ ಮಹಿಮಾಗಾದ್ರೂ ಹೇಳಿದ್ಯಾ? ಇಲ್ಲ ಅಕ್ಕ, ಅವಳಿಗೆ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ನನ್ನ ಕೆಲಸ ಇಲ್ಲದೆ ಮನೇಲಿ ಖಾಲಿ ಕೂತಿರೋದು ನೋಡಿ ಭಾವನ್ ಹೆಲ್ಪ್ ಕೇಳು ಅಂತ ಫೋರ್ಸ್ ಮಾಡ್ತಾಳೆ. ಅದು ನನಗೆ ಇಷ್ಟ ಇಲ್ಲ. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನನ್ನ ಹಠ. ಅದಕ್ಕೆ ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳ್ದೆ ಇದನ್ನು ನಾನೇ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರಿ, ಯಾರಿಗೂ ಹೇಳೋದು ಬೇಡ. ನಿನ್ನ ಸೆಂಟಿಮೆಂಟ್ಸ್ ನಂಗೆ ಅರ್ಥ ಆಗುತ್ತೆ. ಆದರೆ ನೋಡು, ನೀನು ಧೈರ್ಯ ಕೆಡಬೇಡ, ಎಲ್ಲ ಸರಿ ಹೋಗುತ್ತೆ. ಯಾಕೆ ತಂಗಿ, ನನಗೆ ಲೈಫಲ್ಲಿ ನಾನು ಮದುವೆ ಆಗೋ ಹುಡುಗಿ ಜೊತೆ ಈ ಥರ ಒಂದು ಟ್ರೀ ಹೌಸಲ್ಲಿ ಸ್ಟೇ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಗೊತ್ತಾ. ಕೊನೆಗೂ ಆಸೆ ಇವತ್ತು ನೆರವೇರ್ತಾ ಇದೆ. ಥ್ಯಾಂಕ್ ಗಾಡ್. ಯಾಕೆ ತಂಗಿ, ಆ ಹುಡುಗಿ ನಮ್ಮನ್ನೇ ನೋಡ್ತಾ ಇಲ್ಲ? ಯಾರ ಆ ಹುಡುಗಿನ? ಹಾ ಹಾ, ಆ ಹುಡುಗಿ ನಮ್ಮನ್ನ ನೋಡ್ತಾ ಇದ್ದಾಳಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಅವಳನ್ನೇ ನೋಡ್ತಾ ಇದ್ರಿ ಅಲ್ವಾ? ರೀ ಅದಕ್ಕೆ ತಂಗಿ, ನಿಜವಾಗ್ಲೂ ಕಣ್ರಿ, ಅವ್ರು ಆಗ್ಲಿಲ್ಲ ನಮ್ಮನ್ನೇ ನೋಡ್ತಾರೆ. ಐ ಸ್ವೇರ್. ನಂಗೇನೋ ಹಾಗ ಅನ್ಸಿಲ್ಲ, ಅವ್ರ ಪಾಡಿಗೆ ಅವ್ರು ಇದಾರೆ ಪಾರ್ಥ. ರೀ ನಾನು ಯಾಕೆ ಸುಳ್ಳು ಹೇಳಿ? ಓಕೆ ರೀ, ಏನಕ್ಕೆ ಸುಮ್ಮನೆ ಡೌಟು, ನಾನು ಕೇಳ್ಕೊಂಬಂದ್ಬಿಡ್ತೀನಿ. ಭಾವಂತಮ್ಮ, ಇಷ್ಟೊತ್ತು ಅವಳನ್ನ ನೋಡಿದ್ದು ಅಲ್ಲದೆ ಇವಾಗ ಹೋಗಿ ಅವಳ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ ಏನೋ? ರೀ ಏನ್ರಿ ನೀವು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ನೋಡ್ತಾ ಇದ್ದಾರೆ ಕಣ್ರಿ ನಮ್ಮನ್ನ. ಭಾವಂತಮ್ಮ, ಒಂದೇ ರೆಸಾರ್ಟ್ ಇರೋದಿಲ್ಲಿ ಆಯ್ತಾ? ಇಷ್ಟು ಚಿಕ್ಕ ಜಾಗ, 4 ಆಕ್ಟಿವಿಟೀಸು. ಸೊ ಆಬ್ವಿಯಸ್ಲಿ ನಾವೆಲ್ಲಿ ಹೋಗ್ತೇವೆ ಅಲ್ಲ, ಅವ್ರು ಇದ್ದೇ ಇರ್ತಾರೆ ಅಲ್ವಾ? ಹಾ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಪಾರ್ಥ. ಹೌದಲ್ಲ? ಕರೆಕ್ಟ್. ರೀ ಅದಕ್ಕೆ ತಂಗಿ, ಸೆಲ್ಫಿ ತಗೊಳ್ಳೋಣವಾ? ಸರಿ. ರೆಡಿ? ರೀ ಅದಕ್ಕೆ ತಂಗಿ, ಯಾಕೋ ಫುಲ್ ಸೀನ್ ಬಂದ್ರೆ ಚೆನ್ನಾಗಿರುತ್ತೆ ಕಣ್ರಿ. ಅಂದ್ರೆ ಈ ಮರಗಳು, ಈ ಹಟ್ಟು ಎಲ್ಲ ಒಟ್ಟಿಗೆ ಬಂದ್ರೆ ಸೂಪರ್ ಆಗಿರುತ್ತಲ್ಲ. ಸರಿ, ಯಾರಿಗಾದ್ರೂ ಫೋಟೋ ತೆಗಿಯೋದಕ್ಕೆ ಹೇಳೋಣ? ಬೆಸ್ಟ್ ಇದೆ. ಯಾರು ಹೇಳೋದು? ಹಲೋ, ಎಕ್ಸ್ಕ್ಯೂಸ್ ಮೀ. ನೀವೇ ಒಂದು ನಿಮಿಷ ಬನ್ನಿ.
ಪಾರ್ಥ, ಇದು ಒಬ್ಬರೇ ಕಣ್ರಿ, ಇದಕ್ಕೂ ಅನುಮಾನನಾ? ನಮ್ದೊಂದು ಫೋಟೋ ತೆಗೊಡ್ತೀರಾ? ಬನ್ನಿ. ಹೋಗಿ ಹೋಗಿ. ರೆಡಿನಾ? ಓಕೆ, ಯಾ, ಫುಲ್ಲಿ ಮರ ಎಲ್ಲ ಬರ್ಬೇಕು, ಓಕೆನಾ? ಮರ, ಹಟ್ಟು, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಯಾ, ಕಮಾನ್, ಸ್ಮೈಲ್ ಮಾಡ್ರಿ. ಇದು ಚೆನ್ನಾಗಿದೆಲ್ಲ. ಮನೆ ಲೋನು, ಬೈಕ್ ಲೋನು, ತುಂಬಾನೇ ಕಮಿಟ್ಮೆಂಟ್ಸ್ ಇದೆ. ಮನೆ ಕೆಲಸ ಮಾಡಿದೆ ನಾನು ಖಾಲಿ ಕೂತ್ರೆ ಇದೆಲ್ಲ ನನಗೆ ಬರ್ಡನ್ ಆಗುತ್ತೆ ಅಂತ ಈ ಡಿಸಿಷನ್ ತಗೊಂಡೆ. ಯಾವ ಕೆಲಸನೂ ಕೆಟ್ಟದಲ್ಲ, ನಿಯತ್ತಾಗಿ ಮಾಡೋ ಪ್ರತಿ ಕೆಲಸನೂ ಒಳ್ಳೇದೆ. ಆದರೆ ಜೀವ ಮಾಡಬೇಕಾಗಿರೋ ಕೆಲಸ ಬೇರೆನೇ ಇದೆ. ಅವನು ಅದನ್ನು ಬಿಟ್ಟು ಈ ಕೆಲಸ ಮಾಡ್ತಿದ್ದಾನೆ ಅಂದರೆ ಮನೇಲಿ ಎಲ್ಲರೂ ನೊಂದ್ಕೋತಾರೆ. ಅವನು ತುಂಬ ದಿನ ಈ ಕೆಲಸ ಮಾಡೋ ಥರ ಆಗಬಾರ್ದು. ಹೇಗಾದರೂ ಮಾಡಿ ಜೀವನ ಒಂದಳಕ್ಕೆ ಸೇರಿಸಲೇಬೇಕು. ಆದರೆ ಹೇಗೆ? ತಗೊಳ್ಳಿ, ಏನು ಹಾಗೆ ನೋಡ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮಲ್ಲಿ ಇಟ್ಕೊಬಿಡಿ. ಆಮೇಲೆ ಸಿಹಿ ಆಗಿರೋ ಚಾಕ್ಲೇಟ್ ಕೈ ಆಗ್ಬಿಡುತ್ತೆ. ಏನು ಎಕ್ಸ್ಪೈರಿ ಡೇಟ್ ನೋಡ್ತಾ ಇದ್ದೀರಾ? ಅಲ್ಲ, ಥ್ಯಾಂಕ್ಸ್ ಹೇಳಿದ್ರೆ ಸಿಹಿಯಾಗಿರೋ ಚಾಕ್ಲೇಟ್ ಕಹಿ ಆಗಿಬಿಡುತ್ತೆ ಅಂದ್ಬಿಟ್ಟು ರ್ಯಾಪರ್ ಮೇಲೆ ಬರ್ದಿದ್ಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟು. ಏನು ವಿಶೇಷ? ಚಾಕ್ಲೇಟ್ ಎಲ್ಲ ತಂದ್ಬಿಟ್ಟಿದ್ದೀರಾ? ಎನಿ ಗುಡ್ ನ್ಯೂಸ್? ಯಾ, ಟುಡೇಸ್ ಮೀಟಿಂಗ್ ವಾಸ್ ವೆರಿ ಸಕ್ಸಸ್ಫುಲ್. ಮತ್ತು ಡೀಲ್ ಓಕೆ ಆಯ್ತು. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅದೊಂದು ಹೆಣ್ಮಕ್ಳಿಗೆ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ ಅಲ್ವಾ, ಅದಕ್ಕೋಸ್ಕರ ತೊಗೊಂಡೆ. ಬರೀ ಇದೇ ಆಯಿತು. ಇನ್ನೆಷ್ಟು ದಿನ ನಿಮ್ಮ ಪ್ರೀತಿನ ಬಚ್ಚಿಡ್ತೀರಾ ನಾನು ನೋಡ್ತೀನಿ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ, ದ ಗ್ರೇಟ್ ಬಿಸ್ನೆಸ್ ಟೈಕೂನ್ ಗೌತಮ್ ದಿವಾನ್ ಅವರು, ಇಷ್ಟೊಂದು ಬ್ಯುಸಿಯಾಗಿರೋ ಗೌತಮ್ ದಿವಾನ್ ಅವರು ಆಫ್ಟರ್ ಆಲ್ ಒಂದು ಚಾಕ್ಲೇಟ್ಗೆ ಶಾಪಿಗೆ ಹೋದ್ರಲ್ಲ, ಇದೊಂಥರ ಬ್ರೇಕಿಂಗ್ ನ್ಯೂಸು. ಮಜವಾಗಿದೆ. ಏನು ಕಿಡ್ಲೆ ಮಾಡ್ತಾ ಇದ್ದೀರಾ? ಡೈರೆಕ್ಟಾಗಿ ತರಬಾರ್ದಾನ ಇದು? ಏ, ಹಾಗಂತಲ್ಲ, ನೀವು ನೆನ್ಪಿಟ್ಕೊಂಡು ತಂದ್ರಲ್ಲ, ಅದಕ್ಕೆ ಹೇಳಿದೆ. ನಾವು ಇಷ್ಟಪಡೋರು ಏನು ಇಷ್ಟಪಡ್ತಾರೋ ಅದನ್ನು ಅವ್ರಿಗೆ ಹೇಳದೆ ತರೋದು ಮಜಾ ಇದೆ. ಏನು ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಅದೇ ನಿಮಗೆ ಚಾಕ್ಲೇಟ್ ಇಷ್ಟ ಅಲ್ವಾ, ಅದನ್ನು ತಂದೆ ಅಂತ ಹೇಳಿದೆ. ಅಲ್ಲಲ್ಲ, ಅದಕ್ಕೆ ಮುಂಚೆ ನೀವೇನೋ ಹೇಳಿದ್ರಿ. ಅದನ್ನೇ ಹೇಳಿದ್ದು, ಅಷ್ಟೇ ಹೇಳಿದ್ದು. ಈಗ ನೋಡಿ, ನೀವು ಮಾತಾಡ್ತಾ ನಿಂತಿದ್ರೆ ಇದು ನೀರಾಗ್ಬಿಡುತ್ತೆ. ಮೊದಲು ಚಾಕ್ಲೇಟ್ ತಿನ್ನಿ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಅಷ್ಟೊಂದು ಚೆನ್ನಾಗಿದೆಯಾ? ನಿಮಗೆ ಬೇಕಾ? ಇಲ್ಲ ಇಲ್ಲ, ನಿಮಗೆ ನೋಡೋದ್ರೆ ಗೊತ್ತಾಗ್ತಿದೆ ನಿಮಗೂ ಬೇಕು ಅಂತ. ತಗೊಳ್ಳಿ, ಶೇರ್ ಮಾಡೋಣ. ಇಟ್ಸ್ ಓಕೆ. ಓ, ಐ ಆಮ್ ಸೋ ಸಾರಿ, ನಾನು ಎಂಜಾಯ್ ಮಾಡಿದೆ ಅಂತನಾ? ಆಗಿಲ್ಲ ಇಲ್ಲ. ನಿಜವೂ ಚೆನ್ನಾಗಿದೆ. ಫುಡ್ ಅಲ್ಲ, ನನಗೆ ಇನ್ನೊಂದು ಪೀಸ್. ಸಾರಿ. ಥ್ಯಾಂಕ್ ಯು. ಯಾ, ವೆಲ್ಕಮ್. ತೊಗೊಳ್ಳಿ, ನಿಮಗೆ ತಂದಿದ್ದು. ಪ್ಲೀಸ್, ನೀವು ತಿನ್ನಿ. ನೀವು ತಿನ್ನೋದನ್ನ ನೋಡೋದೇ ಒಂದು ಖುಷಿ. ಜೀವ, ಯಾಕಪ್ಪ ಕೆಲಸ ಜಾಸ್ತಿ ಇತ್ತಾ? ಇವತ್ತು ಇಷ್ಟು ಲೇಟ್ ಆಯಿತು? ಹಾಂ, ಸ್ವಲ್ಪ ಕೆಲಸ ಜಾಸ್ತಿ. ಆದರೂ ಯಾಕೋ ತುಂಬ ಟಯರ್ಡಾಗಿ ಕಾಣ್ತಾ ಇದೆಯಾ ಕಣೋ. ಏನಾಯಿತು ಜೀವ? ಹಾಂ ಅತ್ತೆ, ನಾನು ಅದೇ ಅಂದ್ಕೊಂಡೆ. ಇವ್ನಿಗೆ ಯಾವತ್ತೂ ಇಷ್ಟು ಟಯರ್ಡ್ ಆಗಿರೋದನ್ನ ನೋಡೇ ಇಲ್ಲ. ಏನಾಯಿತು? ಹಾಗೇನಿಲ್ಲಮ್ಮ, ಮಾಮೂಲಿ ಕೆಲಸನೇ. ಸರಿ, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ, ಊಟ ಮಾಡುವಂತೆ. ನೀವೆಲ್ಲ ಊಟ ಮಾಡಿದ್ರಾ? ಓಹ್, ನಾನಂತೂ ಊಟ ಮಾಡಿದೆಪ್ಪ. ಮಹಿ ಕಾಯ್ತಾ ಇದ್ದಾಳೆ ನಿನಗೋಸ್ಕರ. ನಿಂಗೆ ಗೊತ್ತಲ್ಲ,
ನಾನು ಟೈಮಿಗೆ ಊಟ ಮಾಡದೆ ಹೋದರೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಶುರುವಾಗಿ ಹೋಗುತ್ತೆ. ಅದಕ್ಕೆ ಹೋಗು ಫ್ರೆಶ್ ಅಪ್ ಆಗಿಬಿಟ್ಟು ಬಾ. ಸರಿ. ಊಟ ಮಾಡೋರ ಜೀವ, ಸಾರಿ ಕಣೋ, ಇಷ್ಟು ಸುಸ್ತಾಗಿ ಬಂದಿದ್ಯಾ, ಇವಾಗ ಕೇಳ್ತಾ ಇದ್ದೀನಿ ಅಂತ ಏನೂ ಅನ್ಕೋಬೇಡ. ಸ್ಯಾಲ್ರಿ ಏನಾಯಿತು, ಬಂತಾ? ಈ ಅತ್ತೆ ಮಾವ ನಾನು ದುಡ್ಡು ಕೊಟ್ಟರೆ ತಗೊಳ್ಳಲ್ಲ, ಜೀವನ್ನು ಕೇಳೋದು ಬಿಡಲ್ಲ. ಅಮ್ಮ ಅದು ಸ್ಯಾಲ್ರಿ ಇನ್ನೇನು 2-3 ದಿನದಲ್ಲಿ ಬರಬೇಕು. ಬಂದಿಲ್ಲ ಅಂದರೆ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಡ್ತೀನಿ. ಅಲ್ಲ, ಅಡ್ಜಸ್ಟ್ ಮಾಡೋದು ಓಕೆ, ಸಾಲಾಗಿಲ್ಲ ಮಾಡ್ಕೊಂಬಿಡ್ಬೇಡ. ಬೇಜಾರು ಮಾಡ್ಕೋಬೇಡ ಕಣೋ. ನಾನು ಅಪ್ಪ ಪದೇ ಪದೇ ಇದೇ ವಿಷಯ ಕೇಳ್ತಾ ಇದ್ದೀವಿ ಅಂತ. ಪರಿಸ್ಥಿತಿ ನಿಂಗೂ ಗೊತ್ತಲ್ಲ. ಇಟ್ಸ್ ಓಕೆ ಅಮ್ಮ, ಪರವಾಗಿಲ್ಲ, ಅರ್ಥ ಆಗತ್ತೆ. ಹೋಗು ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡು. ಓಕೆ ಭಾವಂತಮ್ಮ, ಐ ಆಮ್ ವೆರಿ ಟಯರ್ಡ್. ಗುಡ್ ನೈಟ್. ರೀ ಅದಕ್ಕೆ ತಂಗಿ, ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ನ್ಯಾಯ ಅನ್ಸುತ್ತಾ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅರ್ಥ ಆಗ್ತಾ ಇಲ್ಲ ನನಗೆ. ಅದು ನಿನ್ನೆ ನಾವು ಬಂದಾಗ್ಲಿಂದ ನೀವು ಮೇಲೆ, ನಾನು ಕೆಳಗಡೆ, ಅಂದರೆ ಬೆಡ್ ಇಷ್ಟೊಂದು ದೊಡ್ಡದಾಗಿದೆಯಲ್ಲ, ಅದಕ್ಕೆ 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 ಇಬ್ರು ಒಂದೇ ಬೆಡ್ಡಲ್ಲಿ ಮಲ್ಕೋಬೋದಾಗಿತ್ತಲ್ವಾ ಅಂತ. ಇಷ್ಟೊಂದು ಸ್ಪೇಸ್ ಇದೆ ನೋಡಿ, ಸ್ಪೇಸ್ ಮತ್ತೆ ಫುಡ್ನ ವೇಸ್ಟ್ ಮಾಡಬಾರ್ದು. ಓ, ಇದನ್ನು ಆ ಗ್ರೇಟ್ ಥಿಂಕರ್, ಐ ಮೀನ್ ನೀವೇ ಹೇಳಿದ್ದಾ? ಎಕ್ಸಾಕ್ಟ್ಲಿ. ನೀವು ಹೀಗೆ ಮಾಡ್ತೀರಾ ಅಂತ ಗೊತ್ತಿದ್ದೆ ನಾನು ಸಪ್ರೇಟ್ ರೂಮ್ ಮಾಡೋಣ ಅಂತ ಹೇಳಿದ್ದು. ಕೊನೆಗೂ ನಿಮ್ಮ ಬುದ್ಧಿನ ತೋರಿಸ್ತಾ ಇದ್ದೀರಲ್ಲ ನೀವು. ರೀ ಅದಕ್ಕೆ ತಂಗಿ, ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ನೀವು ಹೇಳ್ದಂಗೆ ನಾನು ಬೇರೆ ರೂಮ್ ಮಾಡಿದ್ದಿದ್ರೆ ನಾವು ಈ ಥರ ಕೂತ್ಕೊಂಡು ರಾತ್ರಿ ಇಡೀ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿತ್ತಾ? ಸ್ವಲ್ಪ ಯೋಚನೆ ಮಾಡಿ. ಸರಿ, ಮಲ್ಕೊಳ್ಳಿ ಈಗ. ಓಕೆ ಅದಕ್ಕೆ ತಂಗಿ, ಥ್ಯಾಂಕ್ ಯು, ಗುಡ್ ನೈಟ್. ಹಲೋ, ನಾನು ನಿಮಗೆ ಮಲ್ಕೊಳ್ಳಿ ಅಂತ ಹೇಳಿದ್ದು ಅಲ್ಲಿ ಕೆಳಗಡೆ, ಇಲ್ಲಲ್ಲ. ಅದಕ್ಕೆ ತಂಗಿ, ಏನ್ರಿ ನೀವು ಲವರ್ ಮೇಲೆ ಒಂದು ಸ್ವಲ್ಪನೂ ಕೇರು ಕನ್ಸರ್ನ್ ಏನೂ ಇಲ್ವಲ್ರಿ ನಿಮಗೆ? ಅದನ್ನೆಲ್ಲ ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ಇವಾಗ ನೀವು ಹೋಗಿ ಮಲ್ಕೊಳ್ಳಿ ಕೆಳಗೆ. ಅದಕ್ಕೆ ತಂಗಿ, ಅದು ನನಗೆ ಕೆಳಗಡೆ ಮಲಗಿದ್ರೆ ನಿದ್ದೆ ಬರಲ್ಲ ಕಣ್ರಿ. ಓ ಹೌದಾ? ಮೊನ್ನೆ ಮದುವೆನಲ್ಲಿ ನೀವು ನನ್ನನ್ನು ತ್ಯಾಗ ಮಾಡೋದಕ್ಕೆ ಅಂತ ಹೊರಟಿದ್ರಲ್ಲ, ಆ ಟೈಮಲ್ಲಿ ಎಷ್ಟೋ ರಾತ್ರಿ ನನಗೆ ಲಿಟ್ರಲಿ ನಿದ್ದೆನೇ ಬಂದಿಲ್ಲ. ಈಗ 2 ದಿನ ನಿಮ್ಗೆ ನಿದ್ದೆ ಇಲ್ಲ ಅಂದ್ರೆ ಏನೂ ಆಗಲ್ಲ, ನಿಮ್ಮ ಪ್ರಾಣಕ್ಕೇನು ಅಪಾಯ ಇಲ್ಲ. ಅದಕ್ಕೆ ತಂಗಿ, ಇದು ಯಾವ ನ್ಯಾಯ? ನೀವು ಮೇಲ್ಗಡೆ ಮಲ್ಕೊಂಡು ನಾನು ಕೆಳಗಡೆ ಮಲ್ಕೋಬೇಕಾ? ಸರಿ, ನೀವು ಇಲ್ಲೇ ಮಲ್ಕೊಳ್ಳಿ, ನಾನು ಕೆಳಗಡೆ ಹೋಗಿ ಮಲ್ಕೋತೀನಿ. ಅಯ್ಯೋ ಬೇಡ ಬೇಡ, ಎರಡು ಒಂದೇ ಬಿಡಿ. ಸೊ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಇಟ್ಸ್ ಓಕೆ. ನಾನೇ ಕೆಳಗಡೆ ಮಲ್ಕೋತೀನಿ. ಯು ಸ್ಲೀಪ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಮ್ಮ ಮನೆಯವರೆಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಹೇಗಾದರೂ ಸಹಾಯ ಮಾಡಬೇಕಲ್ಲ. ಹೇಗೆ ಮಾಡಲಿ? ನನ್ನ ಅಕೌಂಟಲ್ಲಿ ಎಷ್ಟಿದೆ ಅಂತ ನೋಡೋಣ. ಮಿನಿಮಮ್ ಬ್ಯಾಲೆನ್ಸ್. ಇದಕ್ಕೆ ಅಕೌಂಟ್ ಬೇರೆ ಕೇಳು. ಪರ್ಸಲ್ಲಿ ಎಷ್ಟಿದೆ ಅಂತ ನೋಡೋಣ. ಚಿಲ್ಲರೆ ದುಡ್ಡು. ಇದರಿಂದ ಯಾರಿಗೇನು ಸಹಾಯ ಆಗುತ್ತೆ? ದಡ್ಡಿ. ಹೀಗೆ ಏನು ಮಾಡಲಿ? ಅವ್ರಿಗೆ ಯಾವ ರೀತಿ ಸಹಾಯ ಮಾಡಲಿ? ತವ್ರ ಮನೆಯಿಂದ ತಂದಿರೋ ಒಡವೆ ತವ್ರ ಕಷ್ಟಕ್ಕೆ ಆಗಲಿ, ನನ್ನಿಂದ ಇಷ್ಟಾದರೂ ಸಹಾಯ ಆಗಲಿ ಅವ್ರಿಗೆ. ಆದರೆ ಈ ವಿಷಯನ ಗೌತಮ್ ಅವ್ರಿಗೆ ಹೇಳ್ದೆ ಹೇಗೆ ಹೋಗಲಿ?
ಮಿಸೈಲ್ಗಳು ಬಂದು ಬಿದ್ದಂಗೆ ನಿನ್ನ ಮೊಬೈಲ್ಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆಯಲ್ಲ ನೋಡ್ತಿಷ್ಟೇ ಪಾರ್ಥ ಮತ್ತೆ ಅಪೇಕ್ಷೆ ಇರ್ಬೋದು ನೋಡು. ಮಾಮ್ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ಸುಮ್ಮನೆ ನಿನ್ಗೇನು ಗೊತ್ತು ವಿಷಯ ಹಂಗಿದೆ ನೋಡ್ತಿಷ್ಟ ನೀನು. ಇರೋಣ, ಇನ್ನೂ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ. ಏನು ಸಿಸ್ಟರ್ ಇಲ್ಲಿ ಕೊಡು, ನಾನು ನೋಡ್ತೀನಿ. ಮಾಮ್ಸ್ ಕೊಡು. ಸಿಸ್ಟರ್ ಏನಿದೆಲ್ಲ ನಾವು ನೋಡ್ತಾ ಇರೋದು ನಿಜನಾ? ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ನನ್ನ ಮಗನ್ನೇ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನಾವು ಅವಳ ಅಕ್ಕನ ವಿರುದ್ಧ ತಾಳ ಉರುಳಿಸ್ಬೇಕು ಅಂತಿದ್ರೆ ನಮ್ಮ ವಂಶದ ಕುಡಿಗೆ ಗಾಳ ಹಾಕ್ಬಿಟ್ಲಲ್ಲ ಅವಳು. ಇಷ್ಟೇ ಬುಡಕ್ಕೆ ಕೈ ಹಾಕದಂದ್ರೆ ಹಿಂಗೆ ನಮ್ಮ ಜಂಗಾಬಲವೇ ಹುಡುಗೋಗೋ ಥರ ಮಾಡ್ಬಿಟ್ಲಲ್ಲ ಸಿಸ್ಟರ್. ಅಲ್ಲ ಸಿಸ್ಟರ್, ನಂಗೊಂದು ಡೌಟು. ಆ ಫೋಟೋಸು ಮೆಸೇಜ್ ಎಲ್ಲ ನಿನ್ನ ಫೋನಿಗೆ ಬಂತು ಸರಿ, ಅಪ್ಪಿತಪ್ಪಿ ರಾಂಗ್ ನಂಬರ್ ಅಂದರೆ ಗೌತಮ್ ದಿವಾನ್ ಫೋನಿಗೆ ಹೋಗಿದ್ರಿ ಏನು ಗತಿ ಯೋಚನೆ ಮಾಡಿದ್ಯಾ? ಇನ್ನೇನಾಗ್ತಿತ್ತು? ಇಷ್ಟೆಲ್ಲ ಆದ್ಮೇಲೆ ಮುಂದಕ್ಕೆ ಇನ್ನೇನಿದೆ? ಬಿಗ್ ಬ್ರೋನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತಿದ್ರು. ಜೈ ಮಾಮ್ ಪಾಸಿಬಿಲಿಟೀಸ್ ಹೇಳಿದೆ. ಇನ್ನೇನಾಗ್ತಿತ್ತು? ಹಾಗೆ ತಾನೆ ನಮ್ಮ ಬಿಗ್ ಬ್ರೋಗೆ ಮೇಸ್ಟ್ರ್ ಫ್ಯಾಮಿಲಿ ಮೇಲೆ ಸಾಫ್ಟ್ ಕಾರ್ನರು ಸೆಂಟಿಮೆಂಟು ಎಲ್ಲ ತುಂಬಿ ತುಳುಕ್ತಾ ಇತ್ತು. ಹೌದು ಸಿಸ್ಟರ್, ಗೌತಮ್ ಬೂಟ್ ಅವರಿಗೆ ಬೀಳೋದು. ಸ್ವಕ್ಷೇತ್ರದಲ್ಲೇ ಠೇವಣಿ ಕಳ್ಕೊಳ್ಳೋ ಅಪಾಯ ಇದೆ. ಹಾಗಾಗಿ ಮುಖಭಂಗ ಅನುಭವಿಸೋ ಬದಲು ಮೈತ್ರಿ ಮಾಡ್ಕೊಳ್ಳೋದೇ ಬೆಸ್ಟ್. ಏನಂತೀಯ? ಅಣ್ಣ, ಈ ವಿಷಯದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ನನ್ನ ಮಗ ಯಾವುದೇ ಕಾರಣಕ್ಕೂ ಅವಳ ಪಾಲು ಆಗಬಾರ್ದು. ನಾನು ಮಾತ್ರ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹೌದು ಸಿಸ್ಟರ್. ಸರ್ ಈಗ ಏನು ಮಾಡ್ತೀಯ? ಅವರಿಬ್ರು ಕ್ಲೋಸ್ ಆಗಿದಾರಲ್ವಾ ಸಿಸ್ಟರ್. ಜ್ವರ ಬಂದವ್ರಿಗೆ ಜ್ವರದ ಮೆಡಿಸಿನ್ ಕೊಡ್ಬೋದು, ನೆಗಡಿ ಆದವ್ರಿಗೆ ನೆಗಡಿ ಮೆಡಿಸಿನ್ ಕೊಡ್ಬೋದು. ಆದರೆ ಲವ್ ಅನ್ನೋ ಕಾಯಿಲೆ ಬಿದ್ದವ್ರಿಗೆ ಮೆಡಿಸಿನೇ ಇಲ್ಲ. ಒಂದು ಸರ್ತಿ ಕಾಯಿಲೆ ಬಂದರೆ ಮುಗೀತು, ಯಾರಿಗೇನು ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಆರಾಮಾಗಿ ಮಾಡ್ಬೋದು. ಹೇಗೆ ಅಂತನ ಹೇಗಾದರೂ ಮಾಡಿ ಬಿಗ್ ಬ್ರೋ ಥರಲ್ಲಿ ಅವ್ರ ಮನೆ ಬಗ್ಗೆ ಇರೋ ಒಳ್ಳೆ ಒಪಿನಿಯನನ್ನು ಡಿಲೀಟ್ ಮಾಡಿ ಬ್ಯಾಡ್ ಒಪಿನಿಯನ್ ಶುರು ಆಗೋಗಿ ಮಾಡಬೇಕು. ಆಮೇಲೆ ಒಂದು ರೈಟ್ ಟೈಮ್ ನೋಡಿಕೊಂಡು ಒಳ್ಳೆ ಸ್ಟೇಜ್ ಕ್ರಿಯೇಟ್ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಅಪೇಕ್ಷಾ ಮತ್ತು ಪಾರ್ಥ ಇಬ್ಬರು ಅಂಟ್ಕೊಂಡಿರೋ ಫೋಟೋಸ್ನ ಬಿಗ್ ಬ್ರೋ ಕಣ್ಣಿಗೆ ಕಾಣಿಸೋ ಹಾಗೆ ಲೀಕ್ ಮಾಡಬೇಕು. ಅಷ್ಟು ಮಾಡಿದ್ರೆ ನಮಗೇನು ಬೇಕೋ ಆ ಕೆಲಸ ನಮ್ಗೆ ಬೇಕಾದಾಗೆ ಸಲೀಸಾಗ. ಅದು ಸರಿ ಹೇಳಿ ಮಯ್ಯ, ಅದೆಲ್ಲ ಮುಂದಿನ ಮಾತಾಯ್ತಲ್ಲ. ಈಗೇನು ಮಾಡ್ಬೇಕು ಅದನ್ನ ಹೇಳ ಮೊದಲು. ಮಾಮ್ಸ್, ಈ ಗ್ಯಾಪಲ್ಲಿ ನನ್ನ ಮೈಂಡ್ಗೆ ಇನ್ನೊಂದು ಒಳ್ಳೆ ಐಡಿಯಾ ಸ್ಟ್ರೈಕ್ ಆಗ್ತಾ ಇದೆ. ಏನದು? ಈಗ ಈ ವಿಷಯ ಏನಿದೆ ಇದು ಬಿಗ್ ಬ್ರೋ ಕಿವಿಗೆ ಬೀಳೋದಕ್ಕೂ ಮುಂಚೆನೆ ಅಪೇಕ್ಷಾ ಅವ್ರ ಅಪ್ಪನ ಕಿವಿಗೆ ಬಿದ್ದರೆ ಭಯಂಕರವಾಗಿರುತ್ತೆ ಅಳಿಮಯ್ಯ. ಅಷ್ಟೇ ಅಷ್ಟೇ ಪ್ಲಾನು ಪಕ್ಕಾ ವರ್ಕೌಟ್ ಆಗುತ್ತೆ ಮಾಮ್ಸ್. ಮಾಮ್ಸ್, ನಾವು ಎಷ್ಟು ಜೋರಾಗಿ ಹೊಡಿತೀವಿ ಅನ್ನೋದಲ್ಲ ಇಂಪಾರ್ಟೆಂಟ್, ಎಲ್ಲಿ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಮಾಮ್, ಹೊಡಿಯು ಸರ್. ಏನಂತ? ಆದರೆ ಅದಕ್ಕೂ ಮೊದಲು ಅವರಿಬ್ಬರು ಲವ್ ಸ್ಟೋರಿನ ಚಿಗುರೋಗಿ ಬಿಡೋಣ. ಆಮೇಲೆ ಟೈಮ್ ನೋಡಿಕೊಂಡು ಆ ಚಿಗುರನ್ನ ಚಿವುಟಿ ಅವರಿಬ್ಬರು ರಿಲೇಷನ್ನ ಬೇರೆ ಸಮೇತ ಕಿತ್ತಾಕೋಣ. Don't worry, I'll send the confirmation. Yeah. Thank you. ಏನಾದರೂ ಮಾತಾಡೋದಿತ್ತಾ? ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರಲ್ಲ, ಏನು ಹೇಳಿ ಪರವಾಗಿಲ್ಲ. ಗೌತಮ್ ಅವರೇ, ನನಗೊಂದು ವಿಷಯದಲ್ಲಿ ಕ್ಲಾರಿಟಿ ಬೇಕಿತ್ತು.
ಹೇಳಿ. ಈಗ ನಮ್ಮವ್ರು ನಮ್ಮ ಹತ್ತಿರದವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಎಷ್ಟು ಮಟ್ಟಿಗೆ ಮಾಡಬೇಕು, ಈ ವಿಷಯದಲ್ಲಿ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನಿಮ್ಮ ಒಪಿನಿಯನ್ ಏನು? ನನ್ನ ಒಪಿನಿಯನ್ ಆಗಿರಲಿ, ಮೊದಲು ಈ ಪ್ರಶ್ನೆ ಕೇಳಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತೋ ಅದನ್ನು ಹೇಳಿ. ಯಾಕೆ ಅಂದರೆ ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ, ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತಿದ್ದೀನಿ. ಪ್ಲೀಸ್ ಹೇಳಿ. ಓಕೆ, ನನ್ನ ಪ್ರಕಾರ ಅವರು ನಮ್ಮವರು ಅನ್ನೋ ಭಾವನೆ ನಮ್ಮಲ್ಲಿ ಬಲವಾಗಿದ್ದರೆ, ಅದೇ ಥರದ ಭಾವನೆ ಅವ್ರಿಗೂ ಇದ್ದರೆ, ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ಬೋದು. ಪ್ರಾಣ ಕೊಟ್ಟರು ತಪ್ಪಿಲ್ಲ. ನಾನಂತೂ ಹಾಗೇನೆ, ನಮ್ಮವರು ಅಂದರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀನಿ. ಅವರಿಂದನೇ ಅಲ್ವಾ ನಮ್ಮ ಲೈಫ್ ಚೆನ್ನಾಗಿರೋದು. ಅವರೇ ನಮ್ಮ ಪ್ರಪಂಚ ಅಂದಮೇಲೆ ಏನು ಮಾಡಿದ್ರು ಓಕೆ. ನಾನು ಹೀಗೆ ಅನ್ಕೋತಿದ್ದೆ. ಈಗ ನೀವು ಹೇಳಿದ್ರಲ್ಲ, ಒಂಥರ ಮಾರಲ್ ಸಪೋರ್ಟ್ ಸಿಕ್ತು. ಯಾವುದಕ್ಕೆ? ಇಲ್ಲ, ನಾನು ಅನ್ಕೊಂಡಿದ್ದು ಸರಿ ಅಂತ ನಿಮ್ಮ ಮಾತಿಂದ ಸಪೋರ್ಟ್ ಸಿಕ್ತು. ಸಾರಿ ಗೌತಮ್ ಅವರೇ, ಇರೋ ಸತ್ಯನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಇದೇನತ್ಗೆ ಅರ್ಜೆಂಟಾಗಿ ಇಲ್ಲಿಗೆ ಬರಕ್ಕೆ ಹೇಳಿದ್ರಿ? ಏನು ಸಮಾಚಾರ? ಆನಂದ್ ಅವರೇ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಏನತ್ಗೆ ಸಹಾಯ? ಏನು ಬೇಕು ಹೇಳಿ, ನಾ ಮಾಡ್ತೀನಿ. ಏನು ಅದಕ್ಕೆ ಏನು ಅಂತ ಹೇಳಿ, ಸಂಕೋಚ ಪಟ್ಕೋಬೇಡಿ. ನೋಡಿ, ನನಗೆ ಗೆಳೆಯ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು ನನ್ನ ಹತ್ರ ಏನು ಬೇಕಾದರೂ ಹೇಳ್ಕೊಬೋದು. ಥ್ಯಾಂಕ್ಸ್ ಆನಂದ್ ಅವರೇ. ಅದೇನು ಅಂದರೆ ನನಗೆ ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು. ಅಗತ್ಯ ಅನ್ನೋದಕ್ಕಿಂತ ಸಮಸ್ಯೆ ಇತ್ತು. ಏನತ್ಗೆ ನೀವು? ಅಲ್ಲ, ಮನೆ ಪಕ್ಕದಲ್ಲೇ ಸಮುದ್ರ ಇಟ್ಕೊಂಡು ಒಂದು ಲೋಟ ನೀರಿಗೆ ಪಕ್ಕದವ್ರಿಗೆ ಹೋದಂಗಾಯ್ತು. ಅಲ್ಲ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಗೆಳೆಯನ್ನ ಕೇಳಿದ್ರೆ ಕೇಳ್ದಷ್ಟು ಕೊಟ್ಟರವನಲ್ಲ. ನಿಜ, ಆದರೆ ಸಮುದ್ರದ ನೀರನ್ನ ಕುಡಿಯೋಕ್ಕಾಗಲ್ವಲ್ಲ. ನನಗೆ ಅರ್ಥ ಆಯ್ತು. ಅದು ಗೆಳೆಯನ್ನ ಕೇಳೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಸ್ವಾಭಿಮಾನ ಅಡ್ಡ ಬರ್ತಾ ಇದೆ ಅಲ್ಲ? ಇಲ್ಲ, ಹಾಗಲ್ಲ. ಅದು ಇದು ನನ್ನ ಪ್ರಾಬ್ಲಮ್ ಅಲ್ಲ, ನಮ್ಮ ಮನೆ ಪ್ರಾಬ್ಲಮ್ಮು ಅಲ್ಲ. ಜೀವನ್ಗೆ ರಿಸೆಷನ್ ಕಾರಣದಿಂದ ಕೆಲಸ ಹೋಗಿದೆ. ಸೊ ತವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕೆ ಗೌತಮ್ ಅವ್ರ ಹತ್ರ ಹೇಗೆ ದುಡ್ಡು ಕೇಳಲಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಬಟ್ ಹಾಗೆ ಕೇಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ, ತಪ್ಪು ಅಂತ ಅನ್ನಿಸ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಅದಕ್ಕೆ ಮದುವೆ ಸಮಯದಲ್ಲಿ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆಗಳನ್ನ ಅಡ ಇಡಬೇಕು ಅಂತಿದ್ದೀನಿ.